ಬೆಂಬಲಿಗೆ ಸ್ಮಾರ್ಟ್ ಅಳವಡಿಸುವ ರಾಜ್ಯ ಕೇಂದ್ರ ಸರ್ಕಾರಕ್ಕೆ, ರೈತ ಸಂಘಕ್ಕೆ ಏನೇ ಬರಲಿ ಕಡಿತವನ್ನು ಮಾಡತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಸಮರ್ಪಕ ವಿದ್ಯುತ್ ಪೂರೈಕೆಗಾಗಿ ಒತ್ತಾಯಿಸಿ ಮತ್ತು ಕೇಂದ್ರ ಸರ್ಕಾರ ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣಗೊಳಿಸಿ ಕೃಷಿ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸಲು ಮುಂದಾಗಿರುವುದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಗುಬ್ಬಿ ಪಟ್ಟಣದ ಬಸ್ ನಿಲ್ದಾಣದಿಂದ ಬೆಸ್ಕಾಂ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದರು. ಕೇವಲ 3 ಗಂಟೆ ನೀರಿನಲ್ಲಿ 10 ಬಾರಿ ಕಡಿತವನ್ನು ಮಾಡತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಬೆಸ್ಕಾಂ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು, ಕೃಷಿ ಕ್ಷೇತ್ರ ಸಂಕಷ್ಟದಲ್ಲಿದ್ದು ರೈತ ಬೆಳೆದ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಇಲ್ಲದೆ ಮಾಡಿದ ಸಾಲ ತೀರಿಸಲಾಗದೆ ರೈತ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾನೆ. ಕೇಂದ್ರ ಸರ್ಕಾರ ವಿದ್ಯುತ್ ಕ್ಷೇತ್ರವನ್ನ ಖಾಸಗೀಕರಣಗೊಳಿಸುವುದು ರೈತರ ಬಾಯಿಗೆ ಮಣ್ಣು ಹಾಕಿದಂತೆ. ರೈತರ ಪಂಪ್ಸೆಟ್ಗಳಿಗೆ ಸ್ಮಾರ್ಟ್ ಮೀಟರ್ ಅಳವಡಿಸುವುದನ್ನು ಕೂಡಲೇ ಕೈಬಿಡಬೇಕು. ರಾಜ್ಯ ಸರ್ಕಾರ ರೈತರಿಗೆ ಹೇಳಿರುವಂತೆ ದಿನಕ್ಕೆ 7 ಗಂಟೆಗಳ ಕಾಲ ಗುಣಮಟ್ಟದ ವಿದ್ಯುತ್ ಪೂರೈಸಬೇಕು. ಗುಬ್ಬಿ ತಾಲೂಕು ರಾಜ್ಯದಲ್ಲಿ ಅತಿ ಹೆಚ್ಚು ಪಂಪ್ಸೆಟ್ ಹೊಂದಿರುವ ಪ್ರದೇಶವಾಗಿರುವುದರಿಂದ ಸುಲಭವಾಗಿ ಆಡಳಿತ ನಿರ್ವಹಿಸಲು ತುರ್ತಾಗಿ ಗುಬ್ಬಿಯಲ್ಲಿ ವಿಭಾಗೀಯ ಕಚೇರಿ ತೆರೆಯಬೇಕು ಎಂದು ಪ್ರತಿಭಟನೆಯಲ್ಲಿ ಒತ್ತಾಯಿಸಿದರು. ವಿಭವ ವಿದ್ಯಾಶಂಕರ ಸ್ವಾಮೀಜಿ ಮಾತನಾಡಿ, ಕೃಷಿ ದೇಶದ ಬೆನ್ನೆಲುಬಾಗಿದ್ದು ಇಂದು ರೈತರ ಬದುಕು ಸಂಕಷ್ಟದಲ್ಲಿದೆ. ಕೃಷಿ ಕ್ಷೇತ್ರ ಉಳಿಯಬೇಕಾದರೆ ಮಾರುಕಟ್ಟೆ ವ್ಯವಸ್ಥೆ, ವಿದ್ಯುತ್ ಹಾಗೂ ನೀರು ರೈತರಿಗೆ ಪ್ರಮುಖವಾಗಿ ಬೇಕು. ಸರ್ಕಾರ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಅನ್ನು ಒದಗಿಸಬೇಕು. ಸರ್ಕಾರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದು ಹೇಳಿ ರೈತರ ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಇರಲಿದೆ ಎಂದರು. ಪಟ್ಟು ತೆಗೆದು ನಮ್ಮ ಎಷ್ಟೋ ಪಂಪ್ ಸೆಟ್ಗಳು ಸುಟ್ಟು ಹೋಗಿವೆ. ರಾತ್ರಿ ಹೊತ್ತು ಬಹಳಷ್ಟು ಭಾಗಗಳಲ್ಲಿ ದಿನ ಬಿಟ್ಟು ದಿನ ವಿದ್ಯುತ್ ಅನ್ನು ಕೊಡ್ತಕ್ಕಂಥ ಒಂದು ಪರಿಸ್ಥಿತಿಗೆ ಬೆಸ್ಕಾಂ ಇಲಾಖೆ ಬಂದಿದೆ. ಇವತ್ತು ಪಂಪ್ಸೆಟ್ದಾರರ ಕೊಡುಗೆ ಬಹಳ ಅಪಾರವಾದ್ದು. ಇವತ್ತು ಇಡೀ ಕರ್ನಾಟಕದಲ್ಲಿ ಸುಮಾರು 45 ಲಕ್ಷ ಪಂಪ್ಸೆಟ್ಗಳನ್ನ ಹೊಂದಿದ್ದೇವೆ. ಹೆಚ್ಚು ಕಡಿಮೆ ಬಹುತೇಕ 1.5 ಲಕ್ಷ ಕೋಟಿ ಬಂಡವಾಳವನ್ನು ನಾವು ಪಂಪ್ಸೆಟ್ಗಳಿಗೆ ಹೂಡಿದ್ದೀವಿ. ಹಾಗಾಗಿ ಪಂಪ್ಸೆಟ್ದಾರರ ಕೊಡುಗೆ ಬಹಳ ತುಂಬಿದೆ. ಇಡೀ ರಾಜ್ಯ ಸರ್ಕಾರ ಲಕ್ಷಾಂತರ ಕೋಟಿಗಳನ್ನು ಖರ್ಚು ಮಾಡಿ 16 ಡ್ಯಾಮ್ಗಳನ್ನ ಕಟ್ಟಿ 100 TMC ನೀರನ್ನು ಬೆಳೆಸಿ ಎಷ್ಟು ಬೆಳೆಯನ್ನ ಬೆಳೀತಾರೋ ಅಷ್ಟೇ ಬೆಳೆಯನ್ನ ಕರ್ನಾಟಕದ 45 ಲಕ್ಷ ಪಂಪ್ಸೆಟ್ದಾರರು ಸ್ವಂತ ಬಂಡವಾಳವನ್ನು ಹೂಡಿ ನೀರನ್ನು ಮೇಲಕ್ಕೆತ್ತಿ, ಅಂತರ್ಜಲವನ್ನು ಮೇಲಕ್ಕೆತ್ತಿ ನಾವು ಇವತ್ತು ಬೇಸಾಯವನ್ನು ಮಾಡಿ ಅನ್ನವನ್ನು ಬೆಳೆದು ಈ ದೇಶದ, ಈ ರಾಜ್ಯದ ಜನರಿಗೆ ಪುಕ್ಕಟ್ಟೆ ಊಟವನ್ನು ಕೊಡ್ತಾ ಇದ್ದೀವಿ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಪ್ರಶಾಂತ್ ಕೂಡ್ಲಿಗಿ ರೈತರ ಮನವಿಯನ್ನ ಸ್ವೀಕರಿಸಿ ವಿದ್ಯುತ್ ಸರಬರಾಜಿನ ಬಗ್ಗೆ ಭರವಸೆಯನ್ನ ನೀಡಿದ್ದಾರೆ. ಕೇವಲ 3 ಗಂಟೆ ನೀರಿನಲ್ಲಿ 10 ಬಾರಿ ಕಡಿತವನ್ನು ಮಾಡತಕ್ಕಂಥ ರಾಜ್ಯ. ಪ್ರತಿಭಟನೆಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಗೌಡ, ಉಪಾಧ್ಯಕ್ಷ ಶಂಕರ್ ಲಿಂಗೇಗೌಡ, ಪ್ರಧಾನ ಕಾರ್ಯದರ್ಶಿ ಸಿಜಿ ಲೋಕೇಶ್, ಎಇಇ ಜಗದೀಶ್ ಸೇರಿದಂತೆ 100 ರೈತರು ಪಾಲ್ಗೊಂಡಿದ್ದರು. ಬೆಂಬಲಿಗೆ ಸ್ಮಾರ್ಟ್ ಅಳವಡಿಸುವ ರಾಜ್ಯ ಕೇಂದ್ರ ಸರ್ಕಾರಕ್ಕೆ, ರೈತ ಸಂಘಕ್ಕೆ ಏನೇ ಬರಲಿ ಕಡಿತವನ್ನು ಮಾಡತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಪರಂಪರೆ ಬಹಳ ವಿಭಿನ್ನವಾದಂತಹ ಪರಂಪರೆ. ಭಾರತ ದೇಶದ ಬೆನ್ನೆಲುಬು ಕೂಡ ಅಂತ ಹೇಳ್ತೀವಿ. ಇವತ್ತಿನ ರೈತನ ಜೀವನ ಬಹಳ ಕಷ್ಟಮಯವಾಗಿದೆ. ರೈತರಿಗೆ ಬೇಕಾಗಿರುವಂತಹ 3 ಮಾರುಕಟ್ಟೆ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ರೈತರ ಜೀವನಕ್ಕೆ ಬೇಕಾಗಿರುವಂತಹ ಪ್ರಮುಖವಾದಂತಹ ವ್ಯವಸ್ಥೆಗಳಿವೆ. ಇವುಗಳನ್ನು ರೈತರಿಗೆ ನಿರಂತರವಾಗಿ ಕೊಡದೆ ಹೋದ್ರೆ ರೈತರ ಜೀವನ ಬಹಳಷ್ಟು ಕಷ್ಟಕರವಾಗುತ್ತೆ. ಇಂತಹ ಬೇಸಿಗೆ ಸಮಯದಲ್ಲಿ ನೀರಿನ ಅಭಾವ ಎಲ್ಲಾ ಕಡೆ ಇರೋದ್ರಿಂದ ಜೊತೆ ಒಳಗೆ ವಿದ್ಯುತ್ ಅಭಾವ ಕೂಡ ಆದ್ರೆ ರೈತನ ಜೀವನ ಮೂಡಾಬಟ್ಟೆ. ಇಂತಹ ನಿಟ್ಟಿನಲ್ಲಿ ಉದ್ದೇಶವನ್ನು ಇಟ್ಕೊಂಡು ಇವತ್ತಿನ ಸ್ಟ್ರೈಕ್ ಮಾಡ್ತಾ ಇದ್ರೆ ಎಲ್ಲಾ ಅಧಿಕಾರಿಗಳು ಹೇಳಕ್ಕೆ ಇಷ್ಟಪಡ್ತೀವಿ ಅಂತ ಅಂದ್ರೆ ಈ ಸಮಸ್ಯೆಯನ್ನ ಅತಿ ಶೀಘ್ರವಾಗಿ ರಾಜ್ಯ ಕೇಂದ್ರ ಸರ್ಕಾರಕ್ಕೆ, ರೈತ ಸಂಘಕ್ಕೆ
ಏನೇ ಬರಲಿ ಕೇವಲ 3 ಗಂಟೆ ನೀರಿನ 10 ವರದಿ ಮೋಹನ್ ಎಂಎನ್ ಕೋಟೆ, ಮೀಡಿಯಾ ನೆಟ್ವರ್ಕ್ ಕನ್ನಡ, ಗುಬ್ಬಿ. ಬೆಸ್ಕಾಂ ಅಧಿಕಾರಿಗಳಿಗೆ ಮೀಡಿಯಾ ನೆಟ್ವರ್ಕ್.